ದಾವಣಗೆರೆಯಲ್ಲಿ ಬೀದಿ ನಾಯಿ ದಾಳಿಗೆ ತುತ್ತಾಗಿದ್ದ ಮಗು ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ದಾಳಿಗೆ ಒಳಗಾಗಿದ್ದ ಖದೀರಾ ಬಾನು ಎಂಬ ಬಾಲಕಿ ಸಾವನ್ನಪ್ಪಿದ್ದಾರೆ. 4 ವರ್ಷದ ಬಾನು ಮೇಲೆ 4 ತಿಂಗಳ ಹಿಂದೆ ನಡೆದಿರುವಂಥ ಅಟ್ಯಾಕಿಂಗ್. ವಿವಿಧ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಮುಂದುವರಿಯುತ್ತೆ, ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಬೀದಿ ನಾಯಿ ಕಚ್ಚಿ ರೆಬೀಸ್ ಕಾಯಿಲೆಗೆ ತುತ್ತಾಗಿರುವಂಥ ಬಾಲಕಿ. ಬೀದಿ ನಾಯಿಗಳ ಹಾವಳಿಗೆ ನಿಯಂತ್ರಣಕ್ಕೆ ಈಗ ಪೋಷಕರು ಆಗ್ರಹಿಸಿದ್ದಾರೆ. 4 ತಿಂಗಳದ ಹಿಂದೆ ಕಚ್ಚಿರುವಂಥ ನಾಯಿ ಇದು. ಆವಾಗಿಂದ ಕಂಟಿನ್ಯೂ ಆಗಿ ಚಿಕಿತ್ಸೆ ಇದ್ದೇ ಇರುತ್ತೆ. ಬೇರೆ ಬೇರೆ ಹಾಸ್ಪಿಟ್ಲ್ಗಳಲ್ಲಿ ಹೋಗಿ ತೋರಿಸುವಂಥ ಕೆಲಸ ಆಗುತ್ತೆ, ಆದರೂ ಕೂಡ ಬದುಕಲಿಲ್ಲ. ಸೊ ದಾವಣಗೆರೆಯಲ್ಲಿ ಬೀದಿ ನಾಯಿ ದಾಳಿಗೆ ತುತ್ತಾಗಿರುವಂಥ ಮಗು 4 ವರ್ಷದ ಬಾನು ಅಂಥೇಳಿ 4 ತಿಂಗಳಿಂದ ಚಿಕಿತ್ಸೆಯನ್ನು ಪಡೀತಾ ಇದ್ರು. ಈಗ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥ ಈ ಸಾವಿಗೆ ಹೊಣೆ ಯಾರು ಅಂತ ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಲೇಶ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಲೇಶ್, 4 ತಿಂಗಳಿಂದ ಈ ರೀತಿಯಾಗಿ ಚಿಕಿತ್ಸೆ ಪಡಿತಾ ಇದ್ರು ಕೂಡ ಸಾವನ್ನಪ್ಪಿರುವಂಥದ್ದು, ಅಂದರೆ ನಿರ್ಲಕ್ಷ್ಯ ಮಾಡಿದ್ರೆ ಹೇಗೆ? ಆರಂಭದಲ್ಲಿ ನಾಯಿ ಕಚ್ಚಿರುವಂಥ ಸಂದರ್ಭದಲ್ಲಿ ಪೋಷಕರಿಂದ ಏನಾದರೂ ನಿರ್ಲಕ್ಷ್ಯ ಆಗಿತ್ತಾ ಹೇಗೆ? ಎಲ್ಲ ನಿರಂತರವಾಗಿ ದಾವಣಗೆರೆಯಲ್ಲಿ ಒಂದು ಬೀದಿ ನಾಯಿಗಳ ಹಾವಳಿ ಸಾಕಷ್ಟು ಹೆಚ್ಚಾಗ್ತಿದೆ. ಈ ಬಗ್ಗೆ ಮಹಾನಗರ ಪಾಲಿಕೆಗೂ ಮತ್ತು ಸಂಬಂಧಪಟ್ಟವರಿಗೂ ಸಾಕಷ್ಟು ಸ್ಥಳೀಯ ನಿವಾಸಿಗಳು ಒಂದು ಮನವರಿಕೆ ಮಾಡಿಕೊಟ್ರು ಸಹ ಈ ಬಗ್ಗೆ ಯಾವುದೇ ಕ್ರಮ ಕಂಡಿಲ್ಲ. ಬಟ್ ಇದರ ಪರಿಣಾಮವಾಗಿ ಇಂದು 4 ವರ್ಷದ ಒಂದು ಮುಗ್ಧ ಬಾಲಕಿ ಬಲಿಯಾಗಿರೋದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಏನಂದ್ರೆ ಚಿಕ್ಕ ಮಕ್ಕಳು ಮನೆ ಮುಂದ್ಗಡೆ ಒಂದು ಆಟ ಆಡುವಂತ ಸಂದರ್ಭದಲ್ಲಿ ಬೀದಿ ನಾಯಿಗಳು ಏಕಾಏಕಿ ಒಂದು ದಾಳಿ ನಡೆಸತಕ್ಕಂಥದ್ದು. ಇದೇ ರೀತಿಯಾಗಿ ಖದೀರಾ ಬಾನು ಅಂತ 4 ವರ್ಷದ ಬಾಲಕಿ ಕಳೆದ 3 ತಿಂಗಳ ಹಿಂದೆ ಒಂದು ದಾಳಿ ನಡೆಸಿ ತೀವ್ರ ಗಾಯಗೊಂಡಿದ್ದಂತಹ ಈ ಬಾಲಕಿಯನ್ನ ಖಾಸಗಿ ಹಾಗೂ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದರೂ ಸಹ ಯಾವುದೇ ಫಲಕಾರಿಯಾಗಲಿಲ್ಲ. ಯಾಕಂದ್ರೆ ಒಂದು ಬೀದಿ ನಾಯಿ ಅದು ಹುಚ್ಚು ನಾಯಿ ಆಗಿ ಕಡಿದಿರುವ ಕಾರಣ ರೆಬೀಸ್ ರೋಗಕ್ಕೆ ಒಂದು ಈ ಬಾಲಕಿ ತುತ್ತಾಗಿದ್ದು, ಹೀಗಾಗಿ ಬಾಲಕಿಗೆ ಸಾಕಷ್ಟು ಸುಮಾರು ಪೋಷಕರು ಒಂದು 10 ರಿಂದ 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಚಿಕಿತ್ಸೆ ಕೊಡಿಸಿದರೂ ಸಹ ಒಂದು ಚಿಕಿತ್ಸೆಗೆ ಫಲಕಾರಿಯಾಗದೆ ಒಂದು ಬಾಲಕಿ ಬಲಿಯಾಗಿರ್ತಕ್ಕಂಥದ್ದು. ಏನಂದ್ರೆ 4 ವರ್ಷದ ಬಾಲಕಿ ಈ ರೀತಿಯಾಗಿ ಒಂದು ಬೀದಿ ನಾಯಿ ದಾಳಿಯಿಂದ ಸಾವನ್ನಪ್ಪಿರೋದು ನಿಜಕ್ಕೂ ಒಂದು ರೀತಿ ಆತಂಕವನ್ನ ಸೃಷ್ಟಿಸ್ತಕ್ಕಂಥದ್ದು ಮತ್ತು ಪೋಷಕರಿಗೂ ಸಹ ಒಂದು ರೀತಿ ಸಾಕಷ್ಟು ನೋವನ್ನ ತರಿಸ್ತಕ್ಕಂಥದ್ದು. ಏನಂದ್ರೆ ಬೀದಿ ನಾಯಿಗಳು ಸಾಕಷ್ಟು ಹೆಚ್ಚಾಗಿರುವ ಕಾರಣ ತಕ್ಷಣ ಸಂಬಂಧಪಟ್ಟವರು ಈ ಒಂದು ಬೀದಿ ನಾಯಿಗಳು ಒಂದು ಹಾವಳಿಯನ್ನ ಹಾಕ್ಬೇಕು ಮತ್ತು ಏನು ಈ ರೀತಿ ಮುಗ್ಧ ಮಕ್ಕಳು ಒಂದು ನಾಯಿಗಳ ಒಂದು ದಾಳಿಗೆ ಬಲಿಯಾಗ್ತದೆ, ಇದನ್ನ ತಪ್ಪಿಸಬೇಕು ಅಂತೇಳಿ ಒಂದು ಸ್ಥಳೀಯ ನಿವಾಸಿಗಳು ಒಂದು ಸಾಕಷ್ಟು ಒತ್ತಾಯವನ್ನು ಸಹ ಮಾಡ್ತಿದ್ದಾರೆ. ಕಲ್ಲೇಶ್, ಈಗ ಪೋಷಕರು ಏನು ಹೇಳ್ತಿದ್ದಾರೆ? ಅಲ್ಲಿರುವಂಥ ಅಧಿಕಾರಿಗಳು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದಾರ? ಯಾಕೆ ನಿರ್ಲಕ್ಷ್ಯ? ಈ ರೀತಿ ಬೀದಿ ನಾಯಿಗಳನ್ನು ಬಿಟ್ಟಿರೋದು ಯಾಕೆ? ಒಂದು ವ್ಯವಸ್ಥಿತವಾಗಿರುವಂಥ ಸ್ಥಳಾಂತರ ಇದ್ರೆ ಇದೆಲ್ಲ ಸಮಸ್ಯೆ ಆಗೋದಿಲ್ಲಲ್ಲ? ಖಂಡಿತವಾಗಿ ಏನಂದ್ರೆ ಈ ರೀತಿಯಾಗಿ ಘಟನೆ ಆದಂತ ಸಂದರ್ಭದಲ್ಲಿ ಪೋಷಕರು ಮತ್ತು ಸ್ಥಳೀಯರು ಸಾಕಷ್ಟು ಒಂದು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾರೆ ಮತ್ತು ಮಹಾನಗರ ಪಾಲಿಕೆ ಮತ್ತು ಸಂಬಂಧಪಟ್ಟವರಿಗೆ ಒಂದು ರೀತಿಯಾಗಿ ಒತ್ತಾಯವನ್ನು ಸಹ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ನಂತರ ಏನಂದ್ರೆ ಇದೇ ಒಂದು ನಿರ್ಲಕ್ಷ್ಯದಿಂದ ಮತ್ತೆ ಯಥಾವತ್ತಾಗಿ ಏನ್ ಸಮಸ್ಯೆ ಇದೆ ಇದು ಮುಂದುವರಿತಾನೆ ಇರುತ್ತದೆ. ಬೀದಿ ನಾಯಿಗಳಿಗೆ ಶಾಶ್ವತವಾಗಿ ಕಡಿವಾಣ ಹಾಕುವಂತಹ ಒಂದು ಕ್ರಮವನ್ನ ಇದುವರೆಗೂ ಸಹ ಕೈಗೊಂಡಿಲ್ಲ. ಹೀಗಾಗಿ ಈ ರೀತಿಯಾದಂತಹ ಒಂದು ಘಟನೆಗಳು ಮರುಕಳಿಸ್ತವೆ ಅಂತ ಹೇಳ್ಬೋದು ಮತ್ತು ಈ ಬೀದಿ ನಾಯಿಗಳಿಗೆ ಒಂದು ರೀತಿಯಾಗಿ ಅವಳಿನ ತಪ್ಪಿಸ್ಲಿಕ್ಕೆ ಒಂದು ಸೂಕ್ತ ಒಂದು ಕ್ರಮವನ್ನ ಕೈಗೊಳ್ಬೇಕು. ಕೆಲವರು ಪ್ರಾಣಿ ದಯಾ ಸಂಘರು ಸಹ ಕೆಲವೊಂದು ಟೈಮ್ ಇಂಥ ವಿಚಾರಗಳಿಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡ್ತಾರೆ. ಈ ವಿಚಾರಗಳನ್ನ ಮುಂದಿಟ್ಕೊಂಡು ಒಂದು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟವರು ಒಂದು ಸೂಕ್ತ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಒಂದು ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಬೇಕು. ಎಸ್, ಓಕೆ, ಥ್ಯಾಂಕ್ ಯು ಕಲ್ಲೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.